ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಕದ್ರಿ ಮಣಿಕಾಂತ್, ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಮೈ ಬ್ರದರ್ಸ್ ಫಿಲಮ್, ಸಂತೋಷ್ ಫಿಲ್ಮ್. ಪ್ಲೀಸ್ ಬನ್ನಿ, ನೀವು ಯಾಕೆ ಅಲ್ಲಿ ಕೂತಿದ್ದೀರಾ? ನೀವು ಸ್ವಲ್ಪ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಡ್ತೀರಾ ಅನ್ನೋದನ್ನ ಹೇಳೋಣ, ಬನ್ನಿ ಮಾತಾಡೋಣ. ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಅಬೌಟ್ ಸಂತೋಷ್ ಇಸ್ ವೆರಿ, ಮೇಡಮ್ ಹೇಳ್ದಂಗೆ ವೆರಿ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ಅಷ್ಟೇ ಸಿನಿಮಾದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತಗೊಂಡು ಈ ಚೆಂಕೋಲನ ಇದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳು ಅಲ್ಲ 4 ತಿಂಗಳ ಮೇಲೆ, ನವಂಬರಿಂದ ನನ್ನ ಹಿಡಿಯೋಕ್ಕೆ ನೋಡ್ತಾ ಇದ್ದಾರೆ. ನಾನು ತಪ್ಪಿಸ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಆದರೂ ಹಿಸ್ ಲವ್, ರಿಯಲಿ ಹಿಸ್ ಲವ್ ಆ್ಯಂಡ್ ಡೆಡಿಕೇಶನ್ ನಿಜವಾಗ್ಲೂ ಯು ಒನ್ ಇಟ್. ಸೊ ನಾನೇನು ಅಷ್ಟು ದೊಡ್ಡ ಟೆಕ್ನಿಷಿಯನ್ ಅಲ್ಲ ಬಟ್ ಏನಂದರೆ ಒನ್ಸ್ ಐ ಸಾ ದ ಫಿಲಮ್ ಆ್ಯಂಡ್ ದ ಮೋಷನ್ poster, so when you showed it, your vision and the teaser, and once I saw the film, seriously ನನಗೇನು ಅನಿಸ್ತು ಅಂದರೆ ಇದನ್ನು ನಾನು ಮಾಡದಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು lose one of golden opportunity and a very beautiful film in the list of my career ಅಂತ ಅಂದ್ಕೊಂಡು ಡೆಫಿನೆಟ್ಲಿ ಐ ಎಗ್ರೀಡ್ ಫಾರ್ ಇಟ್. ಬಟ್ ಕೆಲಸ ಮಾಡೋವಾಗ ತುಂಬಾ ಕಾಟ ಕೊಡ್ತಾರೆ, ಬಂದು ಪಕ್ಕದಲ್ಲೇ ಕೂರ್ತಾರೆ. ಆ ರೂಮ್ಗೆ ಹೋದ್ರೆ ಅಲ್ಲಿ ಬರ್ತಾರೆ, ಈ ರೂಮ್ಗೆ ಹೋದ್ರೆ ಇಲ್ಲಿ ಬರ್ತಾರೆ. ಬಿಟ್ಟಿಲ್ಲ ಅಂತ ನಾನು ತಪ್ಪಿಸ್ಕೊಂಡು ಹೋಗೋಣ ಅಂತ ನಾನು ಮಂಗಳೂರು ಫಾರ್ಮ್ಗೆ ಹೋದೆ, ಅಲ್ಲೂ ಬಂದರೆ 2 ದಿನ ಕೂತು ಫೈನಲೈಸ್ ಮಾಡಿ. ಬಟ್ ಲವ್ಲಿ ಗೈ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ thank you for making me join your journey and let's make it happen. And I'm sure ನಮ್ಮ ಕನ್ನಡದ ಜನ they've always supported and ಹೊಸಬರನ್ನು ಬೆಳೆಸಿದ್ದಾರೆ, ಝೀರೋಗಳನ್ನು ಹೀರೋಗಳನ್ನಾಗಿ ಮಾಡಿದ್ದಾರೆ. When I also started, I was with Savari and Ganesha, especially Anant Nag sir and Jaggesh sir, Dinesh Babu sirdu direction, and from there I have done so far, I'm still going and close to more than 100 films now. So it's all across all the languages, and it's all because mainly ನಾನು ಕನ್ನಡದಲ್ಲೇ ಜಾಸ್ತಿ ಸಿನಿಮಾ ಮಾಡಿರೋದು. ಹಾಗಾಗಿ ನಮ್ಮ ಜನ ಡೆಫಿನೆಟ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆ್ಯಂಡ್ ಯು ರಿಯಲಿ ಡನ್ ಗ್ರೇಟ್ ಫಿಲಮ್ ಆ್ಯಂಡ್ ತುಂಬಾ ಟ್ವಿಸ್ಟ್ಗಳನ್ನು ಇಟ್ಕೊಂಡಿದ್ದೀರಾ. ಕತೆ ತುಂಬ ಡೀಪ್ ಆಗಿದೆ ಆ್ಯಂಡ್ ಇಟ್ ರಿಲೇಟ್ಸ್ ಟು ಅವರ್ ಹಿಸ್ಟ್ರಿ ಆ್ಯಂಡ್ ನಮ್ಮ ಸಂಸ್ಕೃತಿ, ಎವ್ರಿಥಿಂಗ್ ಈಸ್ ದೇರ್. ಹಾಗಾಗಿ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ವಂಡರ್ಸ್. And thank you, and I'm very proud to be part of this film, and all the best. And again, ನಾನು ಇದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ, and there are other prominent music directors also. All okay is also done. ಸಾಂಗ್ಗಳನ್ನು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. And next they'll be releasing all the songs. And my little brother Pramod Marwante is here, and again it's been a pleasure to have you on stage, and I'll give the mic to you and thank you so much. ಎಲ್ರಿಗೂ ನಮಸ್ಕಾರ. ಬೇಜಾರು ಏನಂದ್ರೆ ಇವತ್ತೊಂದು RCB ಮ್ಯಾಚ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸತ್ಯ. ಎಲ್ರಿಗೂ ನಮಸ್ಕಾರ. ಸೊ ಸಂತೋಷ್ ಅವ್ರದ್ದು ಮತ್ತು ನಂದು ಸಹಯೋಗ ಡಿಯರ್ ಸತ್ಯದಲ್ಲಿ ಆರಂಭ ಆಗಿದ್ದು. ಸೊ ಅದರಲ್ಲಿ 2 ಹಾಡುಗಳನ್ನು ಬರೆಸಿದ್ರು. ಅದಾದಮೇಲೆ ಅವ್ರು ಆವಾಗವಾಗ ಮೆಸೇಜ್ ಮಾಡೋರು, ಒಂದಿಷ್ಟು ಐಡಿಯಾಸ್ಗಳನ್ನು ಹೇಳೋರು, ನನ್ನ ಜೊತೆ ಶೇರ್ ಮಾಡೋರು, ಇನ್ಪುಟ್ಸ್ಗಳನ್ನು ಕೇಳೋರು, ಹಾಗೆ ಆವಾಗವಾಗ ಮಾತಾಡ್ತಾ ಇದ್ವಿ. ಸೊ ಈ ಸಬ್ಜೆಕ್ಟ್ಗೆ ಮತ್ತೆ ನನ್ನನ್ನು ನೆನ್ಪು ಮಾಡಿಕೊಂಡು ಹಾಡನ್ನು ಬರೆಸಿದ್ರು. ನಾನು ಆ್ಯಕ್ಚುಲಿ ಅವರು ಬರೀ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳನ್ನು ಅವರಲ್ಲಿ ಏನಿದೆ, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ನಿರ್ದೇಶನಕ್ಕೆ ಹಾಕ್ತಾರೆ. ತುಂಬಾ ಖುಷಿ. ನಾನು ಅಂದ್ಕೊಂಡೆ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಒಂದು ಲವ್ ಸಬ್ಜೆಕ್ಟ್ ಏನೋ ಚೂಸ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಅವ್ರು ಹೇಳಿದಾಗ, ನನಗೆ ಸಾಂಗ್ ಬ್ರೀಫ್ ಮಾಡಿದಾಗ ಅನಿಸ್ತು ತುಂಬ ಆಳವಾದಂಥ ಒಂದು ಹಿಸ್ಟಾರಿಕ್, ಈ ಥರ ಸಬ್ಜೆಕ್ಟ್ಗಳಿಗೆ ಆ್ಯಕ್ಟಿಂಗ್ ಮತ್ತು ನಿರ್ದೇಶನ ಎರಡೂ ಮಾಡೋದಕ್ಕೆ ಒಂದು ನಮ್ಮ ಆಡು ಭಾಷೆಯಲ್ಲಿ ಹೇಳೋದರ ದಮ್ ಬೇಕು. ಸೊ ಆ ಥರದ ಒಂದು ಸಂಕಲ್ಪವನ್ನು ಮಾಡಿ ಈ ಸಿನಿಮಾವನ್ನು ನಮ್ಮ ತೆರೆಗೆ ತರ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಹಾಡನ್ನು ಬರೆದಿದ್ದ ಮೆಲಡಿ, ಅದು ಜೋ ಕೋಸ್ಟಾ ಅಂತ ಹೊಂದಿಸಿ ಬರೀರಿ ಸಿನಿಮಾ ಏನು ಮಾಡಿದ್ರು, ಆ ವೆರಿ ಟ್ಯಾಲೆಂಟೆಡ್ ಗೈ. ಸೊ ಅವರ ಟ್ಯೂನ್ಗೆ ನಾನು ಹಾಡನ್ನು ಬರೆದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಎಲ್ಲ ತಂಡದ ಎಲ್ಲ ತಂತ್ರಜ್ಞರಿಗೆ, ಒಳ್ಳೇದಾಗಲಿ. ಆ್ಯಂಡ್ ಮಣಿ ಸರ್ ಅಮೇಝಿಂಗ್ BGM. ಮತ್ತು ಇನ್ನೊಂದು ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಅನಿಸಿರುತ್ತೆ ಈ ಟೀಸರ್ ನೋಡ್ಬೇಕಾದ್ರೆ ಇದು ಯಾರದ್ದು ಗುರು ವಾಯ್ಸು ಅಂತ, ಮಣಿ ಸರ್ದೇ ವಾಯ್ಸ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಫಸ್ಟ್ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ event, and I'm very happy to see Aryan on the screen after a gap of few years. And I know Aryan, he is a hard working fellow.
I can call him as fellow. I think I deserve it. And whatever, as far as I know him, whatever he takes it up, he sees that he completes it in full and fledged way. I have seen him hard working, and he is really an enthusiastic person. As you can see in the film, you can see the full film, then only you will know what he is capable of doing it. So I once again thank Aryan that he is giving such a good film to the industry, and I wish this film could run for more than 100 days. Thank you.